ಎಂತ ಮಾಡ್ತಿದ್ದಿ ಬ್ರೋ? ಓಹ್, ಅವ್ರು ಹುಡುಗಿಗೆ ಮೆಸೇಜ್ ಮಾಡ್ತಿದ್ದಾನೆ ಗೈಸ್. ಅದೇನೋ ಅಂತಾರಲ್ಲ, ಯಾವಾಗ್ಲೂ ತಾಯಿ ಮಗನಿಗೆ ಪ್ರೀತಿ ಜಾಸ್ತಿ ಅಂತ. ಬರ್ತ್ಡೇಗೆ ನಾನು ಪಟಾಕಿ ಹಾರಿಸ್ತೀನಿ. ನಮಸ್ತೆ ಗೈಸ್, ಇವತ್ತು ಅಣ್ಣನ ಬರ್ಡೇ ಇದೆ ಗೈಸ್. ಸೊ ಅದಕ್ಕೆ ನಾನು ಕೇಕ್ ತಂದಿದ್ದೀನಿ. ಬಟ್ ಅವ್ನಿಗೆ ಗೊತ್ತಿಲ್ಲ, ನಾವು ಸರ್ಪ್ರೈಸ್ ಮಾಡ್ತಾ ಇದ್ದೀವಿ. ನಾವು ಕೇಕ್ ತರಲ್ಲ ಅಂದರೆ ನಾನು ಊರಿಗೆ ಹೋಗಿದ್ದೆ, ಸೊ ಹಂಗಾಗಿ ಮತ್ತೆ ಬಂದಿದ್ದೀನಿ. ಕೇಕ್ ತರಲ್ಲ ಅಂತ ಹೇಳಿದ್ವಿ. 21 ಇಯರ್ ಏನು ಬರ್ಡೇ ನನಗೂ ಗೊತ್ತಿಲ್ಲ ಗೈಸ್. ಸೊ ಬಟ್ ಇವಾಗ ಅವನಿಗೆ ಇದು ನೋಡೋಣ ಬನ್ನಿ ಗೈಸ್, ಬಟ್ ಹೇಳೋಣ ಬನ್ನಿ. ನೋಡಿ ಗೈಸ್, ಕೇಕ್ ತಂದಿದ್ದೀವಿ ಗೈಸ್. ಅವ್ನು ರೂಮಲ್ಲಿ ಇದ್ದಾನೆ, ಹೋಗಿ ಹೇಳೋಣ ಬನ್ನಿ ಗೈಸ್. ఏం చేస్తున్నారా బ్రో? ನೋಡಿ ಗೈಸ್, ಅಣ್ಣ ಫುಲ್ ಬಿಸಿ. ಹಾಯ್ ಗೈಸ್, ಎಂತ ಮಾಡ್ತಿದ್ದಿ ಬ್ರೋ? ಓಹ್, ಅವ್ರು ಹುಡುಗಿಗೆ ಮೆಸೇಜ್ ಮಾಡ್ತಿದ್ದಾನೆ ಗೈಸ್. ಮತ್ತೆ ವೈ ಅಯ್ಯೋ ರೀಮಾ, ಕೇಕ್ ಸಾರಿ ಗೈಸ್, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಕನ್ನಡದಲ್ಲಿ ಮಾತಾಡ್ಲಾ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏನು ಬ್ರೋ? ಏನು ಗೊತ್ತಾ, ನಿಂಗೇನೋ ಇವತ್ತಿನ ಬರ್ಡೇ ಇದೆ ಅಲ್ಲ, ಏನು ಮಾಡಲ್ಲ, ಕೇಕ್ ಕಟ್ ಮಾಡಲ್ಲ. ಏನು ಅನ್ನಿಸ್ತಿದೆ ನಿನಗೆ? ನಿನ್ನ ಬರ್ಡೇ ಮಾಡಲಿದ್ದಕ್ಕೆ ಕಾಲೇಜಲ್ಲಿ ಇದ್ದಿದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ಮಾಡೋರು. ನನಗೇನು ಅನ್ನಿಸ್ತಾ ಇಲ್ಲ. ನಿನ್ನ ಫ್ರೆಂಡ್ಸ್ ಮಾಡೋರಲ್ಲ, ನಿಂಗೆ ಏನಾದರೂ ಫೀಲ್ ಆಯ್ತಾ? ನನ್ನ ಹಾಸ್ಟೆಲಲ್ಲಿ ಇರಬೇಕಾಗಿತ್ತು, ಮನೆಗೆ ಬಂದುಬಿಟ್ಟೆ ಅನ್ನೋ ಏನಾದರೂ ಒಂದು ಲೈಟಾಗಿ ಫೀಲ್ ಇರುತ್ತೆ, ಗೊತ್ತು. ನನ್ನ ಫ್ರೆಂಡ್ಸ್ ಸೆಲೆಬ್ರೇಷನ್ ಮಾಡೋರು, ಬಟ್ ಮನೇಲಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಅಂತ. ನಾನು ಹಾಸ್ಟೆಲಲ್ಲಿ ಇದ್ದಿದ್ರೆ ಹುಡುಗರು ಚೆನ್ನಾಗಿ ಬರ್ತ್ಡೇ ಬೂಮ್ಸ್ಕೊಡೋರು ಫಸ್ಟ್. ಆಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೆ ಅಂದರೆ, ಮೇ ಬಿ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಮೇ ಬಿ ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಲಾಗರ್, ಗಜ್ಜು ಈ ಥರ ಹಾಕ್ಸ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ನಾನು ಈಗ ಮನೇಲಿರೋದ್ರಿಂದ ಅಂತ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಸೊ ನೋಡಬೇಕು ಹಾಸ್ಟೆಲಲ್ಲಿ ಹೋದ್ಮೇಲೆ ಏನಾಯ್ತು. ಲಾಗರ್ ಅಂತೆಲ್ಲ ಹಾಕ್ಸೋಷ್ಟು ಇದಿಲ್ಲ, ಇನ್ನೂ ಫೇಮಸ್ ಆಗಿಲ್ಲ ಅಂತಲ್ಲ, ಫೇಮಸ್ ಆಗ್ತೀಯಾ. ದೇವರ ಆಶೀರ್ವಾದ ನಿನ್ಗೆ ಯಾವಾಗಲೂ, ರಾಯರ ಆಶೀರ್ವಾದ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಏನಿಲ್ಲ, ಸ್ವಲ್ಪ ಹೊರಗಡೆ ಬರ್ತೀರಾ? ಓಕೆ, ಒಂದು ನಿಮಿಷ ಬನ್ನಿ. ಚಲ್, ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾನೆ, ಬನ್ನಿ ನೋಡೋಣ. ಪ್ಲೀಸ್ ಕಣ್ಣು ಮುಚ್ಕೊಂಡು ಬನ್ನಿ ಪ್ಲೀಸ್. ಹಂಗೆ ಓಪನ್ ಮಾಡೋಂಗಿಲ್ಲ. ಬಟ್ ನಾವು ಗೈಸ್ ಇಲ್ಲೇ ಇಟ್ಟಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ನಾವು ಮೇಲ್ಗಡೆ ತಗೊಂಡೋಗ್ಬೇಕಾಗಿತ್ತು. ಮಳೆ ಬೇರೆ ಬರ್ತಾ ಇದೆ ಗೈಸ್, ಸೊ ಹಂಗಾಗಿ ಓಕೆ, ಓಪನ್ ಮಾಡು. ದಿಸ್ ಈಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಯಶು. ಥ್ಯಾಂಕ್ ಯು. ಏನು ಅನಿಸ್ತಾ ಇದೆ ನಿಮಗೆ? ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. ಏನು ಅಷ್ಟು ಏನು ಎಕ್ಸೈಟ್ಮೆಂಟ್ ಇಲ್ಲ ಆ್ಯಕ್ಚುಲಿ. ನಾಳೆ ಕಾಲೇಜ್ಗೆ ಹೋಗ್ಬೇಕು, ಅದರಿಂದ ಏನು ಎಕ್ಸೈಟ್ಮೆಂಟ್ ಇಲ್ಲ. ಸೊ ಗಣೇಶ ಹಬ್ಬ ಆದಮೇಲೆ ಆಚರಿಸ್ತಿರೋದು ಚೆನ್ನಾಗಿದೆ. ಥ್ಯಾಂಕ್ ಯು. ಬಟ್ ಗೈಸ್, ಅವನು ಲಾಗರ್ ಅಂತ ಹಾಕ್ಸ್ಬೇಕಾಗಿತ್ತಂತೆ, ಬಟ್ ನನ್ನ ಮೈಂಡಲ್ಲೂ ಅದು ಬರಲೇ ಇಲ್ಲ ಗೈಸ್. ನನಗೆ ಇವಾಗ ಅನ್ನಿಸ್ತಿದೆ ನಾನು ಲಾಗರ್ ಅಂತ ಹಾಕ್ಸ್ಬೇಕಾಗಿತ್ತು, ಬಟ್ ಅಳಿಸ್ಬಿಡ ಅನ್ನಿಸ್ತಿದೆ ನನಗೆ. ಬಟ್ ಬೇಡ, ಅಮ್ಮ ಅಂತೀನಿ ಗೈಸ್. ಇವಳು ನನ್ನ ಫ್ರೆಂಡ್, ಇವರು ಅಜ್ಜಿ ಗೈಸ್, ನಮ್ಮ ಅಪ್ಪಾಜಿ ಅವರ ಅಪ್ಪಮ್ಮ. ದಿಸ್ ಈಸ್ ಮೈ ಡಾರ್ಲಿಂಗ್ ಗೈಸ್. ಅವ್ನ ಬರ್ಡೇಗಂತೂ ಪಿಪಿ ಕಟ್ಟಕ್ಕಾಗಿಲ್ಲ ಗಾಯ್ಸ್, ಅದ್ರಲ್ಲಿ ಕಟ್ಟಿದೀವಿ. ನಿನ್ನೆ ಕಟ್ಟಿರೋ ಪಿಪಿ ಹಂಗೆ ಇದಾವು ಮಮ್ಮಿ ಗೈಸ್, ಇದಾವು. ಬರ್ತ್ಡೇಗೆ ನಾನು ಪಟಾಕಿ ಹಾರಿಸ್ತೀನಿ. ಬನ್ನಿ ಗೈಸ್, ಕೇಕ್ ಆಚರಿಸೋಣ. ಸರಿ, ಕಟ್ ಮಾಡೋಣ. ಇವತ್ತು ಏನು ಅವನಿಗೇನು ಫೀಲ್ ಅನಿಸ್ತಾನೆ ಇಲ್ಲ ಗೈಸ್. ಅಲ್ಲೇ ಇದೆ ನೋಡು ಗಾಯ್ಸ್, ತೆಗಿಟ್ಕೊಂಡೆ, ಆಫ್ ಮಾಡಬೇಡ. ಆಂಟಿ
ಎಂತಲ್ಲಿ ಗೈಸ್ ತುಂಬಾ ಲೇಜಿ ಗೈಸ್ ಇವ ಬಳೆ ದಿನ ಬೈಬಾರ್ದು ಅದನ್ನು ಬೈತಿದ್ದೀನಿ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅದೇನೋ ಅಂತಾರಲ್ಲ ಯಾವಾಗ್ಲೂ ತಾಯಿ ಮಗನ್ ಬೇಕು ಜಾಸ್ತಿ ಅಂತ ನಾವೇ ನೋಡ್ಕೊಳ್ಳೋದು. ಗೈಸ್ ನನ್ನ ತಂಗಿ ನನಗೆ ಸ್ಪ್ರೇ ಹೊಡಿದಕ್ಕೆ ನಮ್ಮ ಅಮ್ಮನ ತೋರಿಸಿದ್ರು. ನಮ್ಮಮ್ಮ ನನ್ನ ತಂಗಿಗೆ ಚೆನ್ನಾಗಿ ಬಿಟ್ಟವಳೆ. ಗೈಸಿಗೆ ನಮ್ಮ ತಮ್ಮ ತಿನ್ನಿಸ್ತಾ ಇದ್ದೀನಿ. ಕಾಶಿ ಕರುಳಿನಂತೆ ನೀನು ನೀನಂದ್ರೆ ನಂಗಿಷ್ಟ ಕರೆಯ ತಾಯಿ ತಂದೆ ನೀನು ದೇವರಿಗೂ ಮೀರಿ ನಿಂತೆ ನೀನು ಜನುಮಕ್ಕೂ ನೆರಳಿನಂತೆ ನೀನು ನನ್ನ ಅದೃಷ್ಟ ನಮ್ಮ ಅಮ್ಮನ ಆಸೆ ಒಂದೇ ನಮ್ಮ ಇವಳ ಪಡಿಬೇಕಮ್ಮ. ವಿಡಿಯೋ ಮಾಡ್ತಿದ್ಯಾ? ಫೋಟೋ ವಿಡಿಯೋ ಹೆಂಗ ಪರವ ನೀನು ಇಲ್ಲಿರಬಾರ್ದಾಗಿತ್ತು ಗೈಸ್. ನನಗೆ ನಿಜವಾಗ್ಲೂ ಇಷ್ಟು ದಿನ ನನಗೆ ಸೆಟ್ಟಿಂಗ್ಸೇ ಗೊತ್ತಿದ್ದಿಲ್ಲ. ಓಕೆ ನಾನು ಗಾಯಗಳು ಬಾಬಾ ಗಾಯಗಳು ದತ್ತು ತಂಗಿ ನನಗೆ. ನೋಡಿ ಗೈಸ್ ಓಕೆನಾ? ಬಾಯ್ ಗೈಸ್. ಹೆಂಗ ಅನಿಸ್ತಿದೆ ನಿನಗೆ? ಲಾಸ್ಟ್ ಫೈನಲ್ ಆಗಿ ಹೇಳು. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಟು ಯಶು ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ನಿನಗೆ ಹೇಗೆ ಅನಿಸ್ತಿದೆ ಲಾಗ್ ಮಾಡಿರೋದ್ರಿಂದ? ಹೇಗಿದೆ ಎಕ್ಸ್ಪೀರಿಯನ್ಸ್? ನಾನು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂತಿದ್ದೆ ಗೈಸ್. ನಾನು ಎಡಿಟ್ ಮಾಡಿ ಫಸ್ಟ್ ಎಲ್ಲ ಮಾಡ್ತಿದ್ದಿಲ್ಲ. ಬಟ್ ಇದನ್ನ ಅಣ್ಣ ಎಡಿಟ್ ಮಾಡಿ ಲಾಗ್ ಯೂಟ್ಯೂಬಲ್ಲಿ ಬಿಡ್ತಾ ಇದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ನಮ್ಮ ಅಣ್ಣನಿಗೆ. ಫಾಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ ಗೈಸ್. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. ಇಷ್ಟು ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್ ಆಫ್. ಬಾಯ್ 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 ಗೈಸ್. ದೊಡ್ಡ ಸಾಧನೆಗೆ ಚಿಕ್ಕ ಅಂಬೆಗಾಲಿಂದ ಶುರು ಮಾಡು ಮೊದಲು.